ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಮಾಡೋರಿಗೆಲ್ಲ ಒಂದೇ ಬಾಧೆ ಏನು ಅಂತಂದರೆ ವ್ಯೂಸ್ಗಳು ಬರಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ತೀರಾ. ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ವ್ಯೂಸ್ ಬರ್ತಾಯಿಲ್ಲ ಬ್ರೋ, ಅದು ಇದು ಅಂತ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀರಾ. ಆಮೇಲೆ ಇನ್ನೊಂದಷ್ಟು ಕೆಲವರು ವೀಡಿಯೋಸ್ಗಳು ನೋಡಿದೆ ಟಿಕ್ಟಾಕಲ್ಲಿ, ಟಿಕ್ಟಾಕ್ ಅವರೇ ನಮ್ಮ ವ್ಯೂಸ್ಗಳು ಬರ್ತಾಯಿಲ್ಲ, ಯಾಕೆ ನಮ್ಮನ್ನು ಶೇರ್ ಮಾಡಲ್ವಾ, ನಮ್ಮನ್ನು ಫೇಮಸ್ ಮಾಡಲ್ವಾ ಅಂತ ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ರೆ ರಗ ಬರುತ್ತೆ. ಏನಂತಂದರೆ ಟಿಕ್ಟಾಕಲ್ಲಿ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ವ್ಯೂಸ್ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ. ನಿಮ್ಮಲ್ಲಿ ಟ್ಯಾಲೆಂಟೇ ಇಲ್ಲ, ಸುಮ್ಮನೆ ಸ್ಮಾರ್ಟ್ಫೋನ್ ಇದೆ ವೀಡಿಯೋ ಮಾಡ್ತೀರಾ ಅಂತಾರೆ, ವ್ಯೂಸ್ಗಳು ಬರಲ್ಲ. ನಿಮ್ಗೆ ಗೊತ್ತಿರೋದು ಅಟ್ರಾಕ್ಷನ್ ಮಾಡಬೇಕು ವ್ಯೂವರ್ಸ್ಗಳನ್ನ. ಸೊ ಇವಾಗ ನಾನು ಇವತ್ತಿನ ವಿಡಿಯೋದಲ್ಲಿ ವ್ಯೂಸ್ಗಳನ್ನ ಹೇಗೆ ನೀವು ಗೇನ್ ಮಾಡೋದು, ಹೇಗೆ ಫಾಸ್ಟಾಗಿ ನೀವು ಗೇನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋಗೆ ಟಿಕ್ಟಾಕಲ್ಲಿ ನಿಮಗೆ ಬೇರೆ ರೀತಿ ವೀಡಿಯೋಸ್ಗಳನ್ನ ಮಾಡೋದು ಅಂತಂದರೆ, ಫಸ್ಟು ಟಿಕ್ಟಾಕ್ ಓಪನ್ ಮಾಡಿದಾಗ ಪ್ಲಸ್ ಅಂತ ಇರುತ್ತಲ್ಲ, ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಿಕ್ಟಾಕಲ್ಲಿ ವೀಡಿಯೋ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಆಡಿಯೋ ಥರ ಸಿಂಬಲ್ ಇರುತ್ತಲ್ಲ, ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಇನ್ನು ಕೆಲವರು ಅಪ್ಲೋಡ್, ಹೊರಗಡೆ ಇರುವಂಥ ಫೋಟೋಸು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ. ಸೊ ಯಾವ ರೀತಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ವೀಡಿಯೋಸ್ಗಳಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಟಿಕ್ಟಾಕಲ್ಲಿ ಒಂದಷ್ಟು ಆಲ್ಗರಿದಮ್ ಇದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಒತ್ತಲೇಬೇಕು, ಓಕೆನಾ? ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಟಿಕ್ಟಾಕಲ್ಲಿ ನೀವು 3 ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಒಂದು ಪ್ಲಸ್ ಮುಖಾಂತರ, ಇನ್ನೊಂದು ಆಡಿಯೋ ಒಂದು ಸಿಂಬಲ್ ಇರುತ್ತಲ್ಲ ಅದ್ರ ಮುಖಾಂತರ, ಇನ್ನೊಂದು ಅಪ್ಲೋಡ್ ಅಂತ ಬರುತ್ತೆ, ಗ್ಯಾಲರಿಲಿ ನೀವು ಇರುವಂಥ ಫೋಟೋಸ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಈ 3 ರೀತಿ ಅಪ್ಲೋಡ್ ಮಾಡ್ಬೋದು. ಬಟ್ ನಾನು ಆದಷ್ಟು ನಿಮಗೆ ವ್ಯೂಸ್ಗಳು ಬರಬೇಕು ಅಂತಾರೆ ಯಾವುದನ್ನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಟಿಕ್ಟಾಕ್ ಓಪನ್ ಮಾಡಿದಾಗ ಪ್ಲಸ್ ಸಿಂಬಲ್ ಇರುತ್ತಲ್ಲ ಅದ್ರ ಮುಖಾಂತರ ವೀಡಿಯೋಸ್ಗಳನ್ನ ಮಾಡಿ, ಅಥವಾ ನೀವು ಆಡಿಯೋ ಸಿಂಬಲ್ ಇರುತ್ತಲ್ಲ ಅದ್ರ ಮುಖಾಂತರ ವೀಡಿಯೋಸ್ಗಳನ್ನ ಮಾಡಿ. ಏನಕ್ಕೆ ಇದ್ರ ಮುಖಾಂತರ ನೀವು ವೀಡಿಯೋಸ್ಗಳನ್ನ ಮಾಡಿ ಅಂತದೇನು ಅಂತಂದರೆ, ಟಿಕ್ಟಾಕಲ್ಲಿ ಒಂದು ಆಲ್ಗರಿದಮ್ ಇದೆ. ಏನಂತಂದರೆ, ನೀವು ಹೊರಗಡೆಯಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರಲ್ಲ ಅಂಥ ವೀಡಿಯೋಸ್ಗಳಿಗೆ ಜಾಸ್ತಿ ವ್ಯೂಸ್ ಬರಲ್ಲ. ಯಾಕೆ ಅಂತಂದರೆ, ಅವರು ಒಂದು ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ, ಇವರು ಗ್ಯಾಲರಿ ಇರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಅಂತಂದರೆ ಅದು ಬೇರೆಯವ್ರ ವೀಡಿಯೋಸ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಅಂಥ ವೀಡಿಯೋಸ್ಗಳನ್ನ ನಾವು ಜಾಸ್ತಿ ಜನಗಳಿಗೆ ರೆಕಮೆಂಡ್ ಮಾಡಬಾರ್ದು ಅಂದ್ಬಿಟ್ಟು ಅಂಥ ವೀಡಿಯೋಸ್ಗಳನ್ನ ಅವರು ಜಾಸ್ತಿ ವೈರಲ್ ಮಾಡೋದಕ್ಕೆ ಹೋಗಲ್ಲ, ಅಥವಾ ರೆಕಮೆಂಡ್ ಮಾಡೋದಕ್ಕೆ ಹೋಗಲ್ಲ, ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅಂಥ ಟೈಮಲ್ಲಿ ನೀವು ಬೇರೆ ವೀಡಿಯೋಸ್ ಅಂತಂದರೆ ಗ್ಯಾಲರಿಲಿ ಅಪ್ಲೋಡ್ ಮಾಡ್ತಿರಲ್ಲ, ಗ್ಯಾಲರಿಲಿ ಇಟ್ಕೊಂಡಿರುವಂಥ ಫೋಟೋಸ್ ಅಥವಾ ವೀಡಿಯೋಸ್ಗಳನ್ನ, ಸೊ ಅಂಥ ವೀಡಿಯೋಸ್ಗಳು ವೈರಲ್ ಆಗೋದಿಲ್ಲ. ಸೊ ನಿಮ್ಮ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರ, ನೀವು ಗ್ಯಾಲರಿ ಇರುವಂಥ ನಿಮ್ಮ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರ. ಬಟ್ ಟಿಕ್ಟಾಕ್ ಅವರು ಅದನ್ನು ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ, ಇವರು ಯಾರೋ ಬೇರೆಯವ್ರನ್ನ ಸೇವ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ಟಿಕ್ಟಾಕ್ ಓಪನ್ ಮಾಡಿದಾಗ ಪ್ಲಸ್ ಥರ ಸಿಂಬಲ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ ವಿಡಿಯೋ ಮಾಡಿ. ಅವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮಾಡಿದ್ರೆ ಟಿಕ್ಟಾಕ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಂತಾರೆ, ಈ ಹುಡುಗ ಅವ್ರ ಅಕೌಂಟಲ್ಲೇ ಅವನೇ ಟಿಕ್ಟಾಕ್ ವಿಡಿಯೋ ಮಾಡ್ತಾ ಇದ್ದಾನೆ, ಪರ್ಸ್ನಲಾಗಿ ಅವನೇ ಮಾಡ್ತಾ ಇದ್ದಾನೆ, ವೀಡಿಯೋ ಮಾಡ್ತಾ ಇದ್ದಾನೆ ಅಂದ್ಕೊಂಡು ಅಂಥ ವೀಡಿಯೋಸ್ಗಳನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಆಡಿಯೋ ಸಿಂಬಲ್ ಇರುತ್ತಲ್ಲ ಅದು ಕ್ಲಿಕ್ ಮಾಡ್ಬಿಟ್ಟು ಮಾಡೋರು ಕೂಡ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಏನಕ್ಕೆ ಅಂತಾರೆ, ಇವನೇ ಕ್ಲಿಕ್ ಮಾಡಿಬಿಟ್ಟು ಟಿಕ್ಟಾಕಲ್ಲೇ ಮಾಡ್ತಾ ಇದ್ದಾನೆ ಅಂತಾರೆ, ಇವರೇ ಮಾಡ್ತಾ ಇದ್ದಾರೆ ಓನಾಗಿ ವೀಡಿಯೋಸ್ನ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತಾರೆ. ನೀವು ಅದೇ ಅಪ್ಲೋಡ್ ಆಗಿರುವಂಥ ಅಂತಂದರೆ, ನಿಮ್ಮ ಗ್ಯಾಲರಿಲಿ ಇರುವಂಥ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವ್ರು ಯಾರೋ ಬೇರೆಯವ್ರನ್ನ ಸೇವ್ ಮಾಡ್ಕೊಂಡು ಯಾವುದೋ ಒಂದು ನೆಟ್ವರ್ಕಲ್ಲಿ ಸೊ ನಮ್ಮ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ವ್ಯೂಸ್ಗಳನ್ನ ತಗೊಳ್ತಾರೆ ಅಂದ್ಬಿಟ್ಟು ನಿಮ್ಮ ವೀಡಿಯೋಸ್ಗಳನ್ನ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆದಷ್ಟು ನೀವು ಓನಾಗಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ, ಪ್ಲಸ್ ಮತ್ತು ಆಡಿಯೋ ಸಿಂಬಲ್ ಮುಖಾಂತರ. ಸೊ ಇದು ಒಂದು ಸಣ್ಣ ಟ್ರಿಕ್ಕು ನನ್ನ ಕಡೆಯಿಂದ. ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಹೊರಗಡೆ ವೀಡಿಯೋಸ್ಗಳನ್ನ, ಗ್ಯಾಲರಿ ಇರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನೋಡಿ, ವ್ಯೂಸ್ ಬರಲ್ಲ. ಬಟ್ ನಿಮಗೆ ಜಾಸ್ತಿ 20 ರಿಂದ 25, 30 ವೀಡಿಯೋಸ್ ನೀವೇನಾದ್ರು ಬೇರೆ ಗ್ಯಾಲರಿ ಇರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಾರೆ, ವೀಡಿಯೋಸ್ಗೆ ಅವಾಗ ವ್ಯೂಸ್ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ನೀವು ಗ್ಯಾಲರಿಲಿ ಇರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತಾರೆ ಡೈಲಿ ಅಪ್ಲೋಡ್ ಮಾಡ್ತಾರೆ, ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆವಾಗ ಟಿಕ್ಟಾಕ್ ಅವ್ರಿಗೆ ನಂಬಿಕೆ ಬಂದ್ಬಿಡುತ್ತೆ, ಈ ಹುಡುಗ ಹೊರಗಡೆ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ, ಇನ್ಮೇಲೆ ಇವನಿಗೆ ವೀಡಿಯೋಸ್ಗಳಿಗೆ ಸಜೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಅವಾಗ ನೀವು ಗ್ಯಾಲರಿಲಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ನನ್ನ ವೀಡಿಯೋಸ್ಗಳು ಅದೇ ರೀತಿಯಾಗಿದ್ದು, ನಾನೇನು ಅಂತಾರೆ ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ, ಯೂಟ್ಯೂಬ್ ವೀಡಿಯೋಸ್ಗಳನ್ನ. ಸೊ ಆ ವೀಡಿಯೋಸ್ಗಳನ್ನ ನಾನು ಸೇವ್ ಮಾಡ್ಕೊಂಡು ಗ್ಯಾಲರಿಲಿ ಅದನ್ನು ಅಪ್ಲೋಡ್ ಮಾಡ್ತಿದ್ದೆ, ಗ್ಯಾಲರಿಯಿಂದ ಇಲ್ಲಿ ಟಿಕ್ಟಾಕ್ಗೆ ಅಪ್ಲೋಡ್ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ವ್ಯೂಸ್ ಬರ್ತಿರಲಿಲ್ಲ, ಬಟ್ ಇವಾಗ ನಾನು ಯಾವುದೇ ಒಂದು ಮೋಟಿವೇಶನಲ್ ವೀಡಿಯೋ ಅಪ್ಲೋಡ್ ಮಾಡೋರು ಕೂಡ ಇವಾಗ ವ್ಯೂಸ್ ಬರುತ್ತೆ. ಸೊ ಆ ರೀತಿ ಒಂದು ನಂಬಿಕೆ ಬಂದ್ಬಿಡುತ್ತೆ ಟಿಕ್ಟಾಕ್ ಅವ್ರಿಗೆ, ಈ ಹುಡುಗ ಹೊರಗಡೆಯಿಂದನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ ಒಂದು ನಂಬಿಕೆ ಬರುತ್ತೆ. ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಸುಮ್ಮನೆ ಒಂದು 10 ವೀಡಿಯೋ ಹೊರಗಡೆಯಿಂದನೇ ಅಪ್ಲೋಡ್ ಮಾಡ್ತೀರಾ ಅಂತಾರೆ, ಆ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ. ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋದಷ್ಟು ನಿಮಗೆ ವ್ಯೂಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಒಟ್ಟಲ್ಲಿ ನೀವು ಆದಷ್ಟು ಬೆಟರ್ ನಿಮಗೆ ವ್ಯೂಸ್ ಬರಬೇಕು ಅಂತಾರೆ ಪ್ಲಸ್ ಮುಖಾಂತರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಮತ್ತು ಆಡಿಯೋ ಮುಖಾಂತರ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ಗ್ಯಾಲರಿಲೂ ಅಪ್ಲೋಡ್ ಮಾಡ್ಬೋದು, ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ಗಳು ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡೋಂಥ ವಿಡಿಯೋ ಮಾಡಿದೆ. ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ವ್ಯೂಸ್ ಬರಲ್ಲ ಅಂತ. ಸೊ ಇದೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅಂತ ಹೇಳ್ತಾ. ಸೊ ವೀಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತೀವಿ ಒಂದು ಟ್ರಿಕ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಕಡ್ರಪ್ಪ, ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.